ಬೆಳಿಗ್ಗೆ ತಾಯಿ ಮಗನಿಗೆ ಹೇಳ್ತಾಳೆ, ಏನು? ಹೇಳಪ್ಪ, ಹೊತ್ತಾಯ್ತು, ನಿದ್ದೆ ಸಾಕು, ಬೇಗ ಹೇಳು. ಅದಕ್ಕೆ ಮಗ ಗೊಣಗುತ್ತಾ ಹೇಳ್ತಾನೆ, ಇಲ್ಲಮ್ಮ, ಆಗಲ್ಲಮ್ಮ. ಸೇಮ್ ನನ್ನ ಹಾಗೆ. ನನಗೆ ಆಗಲೇ ಗೊತ್ತಾಗಿದೆ. ಏನೇನು? ಏನಿಲ್ಲ. ಅಷ್ಟಕ್ಕೆ ಸುಮ್ಮನಾಗದೆ ತಾಯಿ ಕೇಳ್ತಾಳೆ, ಯಾಕೋ ಮಗನೇ, ಹೇಳಪ್ಪ, ಶಾಲೆಗೆ ಹೋಗ್ಬೇಕು, ಎಲ್ಲ ಕಾಯ್ತಾ ಇರ್ತಾರೆ. ಅದಕ್ಕೆ ಮಗ ಹೇಳ್ತಾನೆ, ಇಲ್ಲಮ್ಮ, ಹೋಗಲ್ಲಮ್ಮ, ಹುಡುಗರು ಗೋಳು ಒಯ್ದುಕೊಳ್ತಾರೆ, ಮೇಷ್ಟ್ರು ಬೈತಾರೆ. ಅದಕ್ಕೆ ತಾಯಿ ಹೇಳ್ತಾಳೆ, ಆದ್ರೂ ನೀನು ಹೋಗ್ಲೇಬೇಕಪ್ಪ. ಯಾಕೆ? ನೀನು ಪ್ರಿನ್ಸಿಪಾಲ್ ಅಲ್ವೇನಪ್ಪ. ಅಂದ ಹಾಗೆ ತಾಯಿಗೆ ವಯಸ್ಸು 80 ವರ್ಷ, ಮಗನಿಗೆ ವಯಸ್ಸು 50 ವರ್ಷ. ಹೌದಾ? ಇದರ ಅರ್ಥ ಏನಿರ್ಬೋದು? ಏನು? ಮತ್ತೇನಿರುತ್ತೆ, ವಯಸ್ಸು ಎಷ್ಟಾದರೂ ತಾಯಿಗೆ ಮಗ ಅಂತ. ಊರಿಗೆ ಅರಸನಾದರೂ ತಾಯಿಗೆ ಮಗ ಅಂತ ಕೇಳಿದ್ದೇನೆ. ನಿಂದೇನಿದು ಹೊಸತ್ತು ಟ್ವಿಸ್ಟ್? ಹಾಗಾದ್ರೆ ಊರಿಗೆ ಅರಸನಾದರೆ? ಬಸ್ಸಿನಲ್ಲಿ ಪ್ರಯಾಣಿಕ. ಈಗ ಅದೆಲ್ಲ ಬೇಕಿತ್ತಾ? ಸರಿಯಾಗಿ ಥಿಂಕ್ ಮಾಡಿ ಹೇಳು. ಊರಿಗೆ ಅರಸನಾದರೆ? ಸರಿ, ಟೆನ್ಷನ್ ಮಾಡ್ಬೇಡಿ. ಊರಿಗೆ ಅರಸನಾದರೂ ಶಾಲೆಯಲ್ಲಿ ವಿದ್ಯಾರ್ಥಿ ಅಥವಾ ಶಾಲೆಯಲ್ಲಿ ಪೋಷಕ. ಇದಾದ್ರೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹೌದು. ಇಂತಹ ಸಮಾನತೆಯನ್ನು ತಂದುಕೊಡುವುದೇ ಶಾಲೆ. ಇಲ್ಲಿ ಎಲ್ಲರೂ ಸಮಾನರು. ಅಂತಹ ಎಲ್ಲ ವರ್ಗದ, ಎಲ್ಲ ಸ್ತರದ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಆಚರಿಸುವ ಹಬ್ಬವೇ ಶಾಲಾ ಕಾಲೇಜು ವಾರ್ಷಿಕೋತ್ಸವ. ಅಂತಹ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ನಾನು ರಚನಾ ಫ್ರಮ್ ಸೆಕೆಂಡ್ ಸೈನ್ಸ್, ನಾನು ದ್ವಾರಕನಾಥ್ ಫ್ರಮ್ ಸೆಕೆಂಡ್ ಸೈನ್ಸ್ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹೇ ರಚನಾ, ನಾನು ಇನ್ನೊಂದು ಜೋಕ್ ಹೇಳ? ಹೇಳು. ಒಂದು ದಿನ ಆಫೀಸಿನಲ್ಲಿ ತಡವಾಗಿ ಬಂದ ಉದ್ಯೋಗಿಯನ್ನು ಬಾಸ್ ಗದರಿಸುತ್ತಾ ಕೇಳಿದ್ರಂತೆ, ಏನು? ಯಾಕೆ ಲೇಟ್ ಆಗಿ ಬಂದ್ರಿ? ಹೆದರಬೇಡಿ ಮಾರೆ, ಬಾಸ್ ಬೈದದ್ದು ಲೇಟ್ ಆಗಿ ಬಂದ ಉದ್ಯೋಗಿ, ನಿಮ್ಮನ್ನಲ್ಲ. ಹಾಗ ಆ ಉದ್ಯೋಗಿ ಏನಂತ ಹೇಳಿದ? ಮತ್ತೇನು ಹೇಳಿರ್ತಾನೆ, ಹೇಳಿದ್ದು ಇಷ್ಟೇ, ಲೇಟ್ ಆಗಿ ಬಂದ್ರೇನಂತೆ, ಬೇಗ ಹೋಗೋದಿಲ್ವಾ? ಆಗ ಆ ಬಾಸ್ನ ರಿಯಾಕ್ಷನ್ ಹೇಗಿದ್ದಿರ್ಬೋದು? ಅದು ಹೇಗೂ ಇರ್ಲಿ, ನಾನು ಯಾಕೆ ಹೇಳಿದ್ದೇನೆಂದ್ರೆ, ನಮ್ಮ ಕಾರ್ಯಕ್ರಮ ತಡವಾಗಿ ಏನೂ ಆರಂಭವಾಗಿಲ್ಲ, ಬೇಗ ಮುಗಿಯುವುದು ಕೂಡ ಇಲ್ಲ. ಇಲ್ಲಿ ನೆರೆದಿರುವ ಜನರಿಗೆ ಮನರಂಜನೆಯನ್ನು ನೀಡಲು ಈಗಾಗಲೇ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳೆಲ್ಲ ತಯಾರಾಗಿದ್ದಾರೆ. ಹಾಗಾದ್ರೆ ಇನ್ನೇಕೆ ತಡ? ನಿಮ್ಮೆಲ್ಲರನ್ನು ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳು. सर्वस्वंचे तुका अर्पिता सगळे सृष्टीच्या रचनारा सर्वस्वंचे तुका अर्पिता तुझो मोग आम्ही नियाळता तुझे खुशीक आम्ही खाल जाता सगळे सृष्टीच्या रचनारा सर्वस आमचे तुका अर्पिता सगळे सृष्टीच्या रचनारा सर्वस आमचे तुका अर्पिता
संसारान त्याग आणि सेवेचो उजवाड फांकयलोय. स्वार्थान बुडोवन गेल्या ह्या संसारान त्याग आणि सेवेचो उजवाड फांकयलोय. अशांती भरून गेल्या आमच्या काळजान शांतीचो संदेश जोडून दिलोय. अशांती भरून गेल्या आमच्या काळजान शांतीचो संदेश जोडून दिलोय. नव्या जिविताचो अस्रो जालोय. मोगान जियेन तुवें आदेश दिलोय. सगळे सृष्टेच्या हेर असणारा सर्वच आमचे तुका अर्पिता. सगळे सृष्टेच्या हेर असणारा सर्वच आमचे तुका अर्पिता. तुझो मोग आमी नियाळटा. तुझे खुशेक आमी खाल जाता. सगळे सृष्टेच्या हेर असणारा सर्वच आमचे तुका अर्पिता. सगळे सृष्टेच्या हेर असणारा सर्वच आमचे तुका अर्पिता.